ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಇದು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ ಯು. ಇಲ್ಲಿ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಎಲ್ಲ ಮಿಷಿನರಿಯಿಂದ ಯಾವ ಥರ ಫಿಟ್ ಮಾಡ್ತಾರೆ, ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಈ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ಉದ್ದೇಶಪೂರ್ವಕವಾಗಿ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಾನು ವೀಡಿಯೋನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಅಲಂಕಿ ಬೋಲ್ಟು ಹಾಫ್ ಚಾರ್ಸಿ, ಇದು ಬೇರೆ ಗಾಡಿಗಳ ಥರ ಫುಲ್ ಚಾರ್ಸಿ ಬರಲ್ಲ, ಇದಕ್ಕೆಲ್ಲ ಹಾಫ್ ಚಾರ್ಸಿ ನೋಡಿ. ಈ ಥರ ಎಲ್ಲ ಫಿಟ್ ಮಾಡ್ತಾರೆ. ಬೋಲ್ಟು ನಟ್ಗಳು, ಅಲಂಕಿ ಬುಷುಗಳು ನೋಡಿ. ಸಸ್ಪೆನ್ಷನ್ ಹಾಕ್ತಾಯಿದ್ದಾರೆ ನೋಡಿ. ಎಲ್ಲ ಮಿಷಿನರಿನೇ ನೋಡಿ. ಅರ್ಧ ಹಾಫ್ ಚಾರ್ಸಿಗೂ ರೇಡಿಯೇಟ್ರ್ ಕುಂಡಿಸ್ತಾ ಇದ್ದಾರೆ. ಪ್ರತಿಯೊಂದೂ ಹಾಫ್ ಇದರಲ್ಲಿ ಫುಲ್ಲು ನಮ್ಮ ಸ್ಪ್ಲೆಂಡರ್ಗಳಲ್ಲೆಲ್ಲ ಇದು ಬರುತ್ತಲ್ಲ ಆ ಥರ ಚಾರ್ಸಿ ಬರಲ್ಲ ನೋಡಿ. ಫ್ರಂಟ್ ಫೋರ್ಕ್ ಕುಂಡಿಸ್ತಾ ಇದ್ದಾರೆ. ಎಲ್ಲ ಮಿಷಿನರಿಲೇ, ಪ್ರತಿಯೊಂದೂ ಗ್ರೀಸಿಂಗ್ ಆಗಲಿ, ಬಾಲ್ಸ್ ಹಾಕೋದಾಗಲಿ ಪ್ರತಿಯೊಂದೂ ಮಿಷಿನರಿಲೇ ನೋಡಿ. ಇಂಡಿಕೇಟ್ರ್ ಫಿಟ್ ಮಾಡ್ತಾಯಿದ್ದಾರೆ. ಟೀಸ್ಟಮ್ ಆಯಿತು, ಎಲ್ಲ ಮಿಷಿನರಿಲೇ ನೋಡಿ. ಅರ್ಧ ಗಾಡಿ ಫಿಟ್ ಆಗೋಯ್ತು. ಫಿಟ್ ಆದಮೇಲೆ ನೋಡಿ ಈಗ ಮ್ಯಾನುಫ್ಯಾಕ್ಚರು ಯಾವ ಥರ ಸೆನ್ಸರ್ಗಳು, ಹ್ಯಾಗ್ಲರ್ ರಾಡು, ಪ್ರತಿಯೊಂದೂ ಸೆನ್ಸರು ಎಲ್ಲ ಮಿಷಿನರಿನಲ್ಲೇ ನೋಡಿ. ಇದು ಟೈರ್ಗಳು ನೋಡಿ, 2 ಬ್ರೇಕ್ ಬರುತ್ತೆ. ಪ್ರತಿಯೊಂದೂ ಮಿಷಿನರಿ ಫಿಟ್ಟಿಂಗೆ ನೋಡಿ. ಯಾವ ಥರ ರ್ಯಾಕಲ್ಲಿ ಹೋಗ್ತಾ ಇರುತ್ತೆ ಅನ್ನೋದು ಒಂದು ವಿಶೇಷವಾದ ವಿಡಿಯೋ ಕೊಟ್ಟಿದ್ದೀನಿ ನೋಡಿ. ಇದೆಲ್ಲ ಟೈರ್ಗಳು, ಬ್ಯಾಕ್ ಟೈರ್ಸು, ಇವೆಲ್ಲ ರೇಡಿಯಲ್ ಟೈರ್ಗಳು ಬರ್ತವೆ ನೋಡಿ. ಟೈರ್ ಫಿಟ್ಟಿಂಗ್ ಮಾಡೋಕ್ಕೆ ಎಷ್ಟಿಗೆ ಬೇಕು ಅಷ್ಟಕ್ಕೆ ಇಟ್ಕೊಂಡು, ಎಷ್ಟಿಗೆ ಬೇಕು ಅಷ್ಟಕ್ಕೆ ಲೆವೆಲ್ ಮಾಡೋದು ನೋಡಿ. ಎಷ್ಟು ಟಾರ್ಕಲ್ಲಿ ಟೈಟ್ ಮಾಡಬೇಕು ಅನ್ನೋದು ಅಲ್ಲಿ ಮಿಷಿನೇ ತೋರಿಸುತ್ತೆ. ಟಾರ್ಕ್ ಮಿಷಿನ್ ಅದು ನೋಡಿ. ಟ್ಯಾಂಕ್ಗಳು ನೋಡಿ ಹೋಗ್ತಾ ಇದೆ ಈಗ ನೋಡಿ. ರಿಟರ್ನ್ ಮಾಡ್ತಾಯಿದ್ದಾರೆ ಒಬ್ಬರು. ಪ್ರತಿಯೊಂದೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಇಂಜಿನ್ ಫಿಟ್ಟಿಂಗ್ ಮಾಡೋರೆ ಬೇರೆ, ಶೀಲ್ಡ್ಗಳು ಫಿಟ್ ಮಾಡೋರೆ ಬೇರೆ, ಚಾರ್ಸಿ ಫಿಟ್ ಮಾಡೋರೆ ಬೇರೆ, ವೀಲ್ ಫಿಟ್ ಮಾಡೋರೆ ಬೇರೆ, ಮತ್ತು ವೈರಿಂಗ್ ಮಾಡೋರೆ ಬೇರೆ. ಪ್ರತಿಯೊಂದೂ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಒಂದೊಂದು ಸ್ಪೇರ್ ಒಬ್ಬೊಬ್ಬರು ಫಿಟ್ ಮಾಡ್ತಾರೆ ನೋಡಿ. ಸೈಲೆನ್ಸರ್ ಒಬ್ಬರು, ಎಕ್ಸಾಸ್ಟ್ ಒಬ್ಬರು ನೋಡಿ, ಬಾಡಿ ಒಬ್ಬರು, ಡೂಮ್ ಒಬ್ಬರು, ಟ್ರಯಲ್ ನೋಡೋರೆ ಒಬ್ಬರು. ಅದಾದಮೇಲೆ ಇಲ್ಲಿ ನೋಡಿ ಈಗ ಗಾಡಿ ಎಲ್ಲ ಫಿಟ್ ಆದಮೇಲೆ ನೋಡಿ ಪೆಟ್ರೋಲ್ ಹಾಕ್ತಾಯಿದ್ದಾರೆ. ಪೆಟ್ರೋಲ್ ಹಾಕಿ ರನ್ ಮಾಡ್ತಾರೆ ನೋಡಿ. ಅವ್ರಿಗೆ ಸೌಂಡ್ ಕೇಳಬಾರ್ದು ಅನ್ನೋದು. ಬಾಡಿಲಿ ಏನೇನಾದರೂ ಸೌಂಡ್ ಇದ್ದರೆ ನೋಡಿ ರನ್ ಆಗ್ತಾಯಿದೆ ಗಾಡಿ. ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಸ್ಪೀಡಲ್ಲೂ ರನ್ ಆಗುತ್ತೆ. ಏನಕ್ಕೆ ಅಂದರೆ ರೋಡಿ ಮೇಲೆ ಹೋಗ್ಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಆದಮೇಲೆ ಕಂಪ್ನಿದು ಬ್ಯಾಡ್ ನೇಮ್ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲೇ ಕಂಪ್ನಿಯಲ್ಲೇ ಟ್ರಯಲ್ ನೋಡ್ತಾರೆ. ಟ್ರಯಲ್ ನೋಡಿಬಿಟ್ಟು ನೋಡಿ ಸೀಟೆಲ್ಲ ಫಿಟ್ ಮಾಡ್ತಾಯಿದ್ದಾರೆ ನೋಡಿ. ಲಾಕ್ ಸೆಟ್ಟು ರೆಡಿ ಟು ರೇಸ್ ಫಿಟ್ಟಿಂಗ್ ಆಗೋಯ್ತು ನೋಡಿ. ಇದು ರಾಯಲ್ ಎನ್ಫೀಲ್ಡು ನೋಡಿ. ಹಿಮಾಲಯನು ಕ್ಲಚ್ ಸಂಬಲ್ನ ಯಾವ ಥರ ಫಿಟ್ ಮಾಡ್ತಾಯಿದ್ದೀವಿ ಅನ್ನೋದು ನೋಡಿ. ಎಲ್ಲ ಫಸ್ಟೇ ವಾಶ್ ಮಾಡ್ಕೊಂಡಿದ್ದೀವಿ. ಏನೇ ಇದ್ದರೂ ಯಾವುದೇ ಕೆಲಸ ಮಾಡಿ ನೀಟಾಗಿ ಮಾಡಿ. ಏನಕ್ಕೆ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಒಂದು ಕಸ್ಟಮರಿಂದ 4 ಗಾಡಿ ಬರುತ್ತೆ. ಒಂದು ಕಸ್ಟಮರ್ ಕಳ್ಕೊಳೋದಕ್ಕೆ 2 ನಿಮಿಷ ಸಾಕು. ಆದರೆ 4 ಕಸ್ಟಮರ್ನ ಪಡಿಬೇಕಾದ್ರೆ ಇಷ್ಟು ಕಷ್ಟ ನೋಡಿ. ಆಯಿಲ್ ಫಿಲ್ಟ್ರು ನೋಡಿ. ಹಿಮಾಲಯನಲ್ಲಿ ಇದೊಂದು ಇಂಪಾರ್ಟೆಂಟು. ಈ ಪಿನ್ ಇರುತ್ತಲ್ಲ, ಈ ಪಿನ್ ಬ್ಲಾಕ್ ಆಯಿತು ಅಂದರೆ ಇಂಜಿನ್ಗೆ ಆಯಿಲ್ ಫ್ಲೋ ಆಗೋಲ್ಲ. ಗಮ್ಮಿಂಗು ನೋಡಿ ಎಲ್ಲ ವಾಶ್ ಮಾಡಿ ಯಾವ ಥರ ಫಿಟ್ ಮಾಡ್ತಾಯಿದ್ದೀವಿ ಅನ್ನೋದು ನೋಡಿ. ಆ ಹೋಲಲ್ಲಿ ಆ ಥರ ಸ್ಪ್ರೇ ಬರಬೇಕು. ಆ ಪಿನ್ನು ಈ ಜೆಟ್ ಬರುತ್ತಲ್ಲ ಕಾರ್ಬೇಟ್ರಲ್ಲಿ ಆ ಥರ ಇರುತ್ತೆ. ಆ ಜೆಟ್ ಒಳಗಡೆ ಏನಾದರೂ ಕಸ ಬ್ಲಾಕ್ ಆಯಿತು ಅಂದರೆ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಸರ್ವಿಸಿಗೆ ಬಿಟ್ಟಾಗ ಇದೊಂದು ಇಂಪಾರ್ಟೆಂಟಾಗಿ ಚೆಕ್ ಮಾಡಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ನೇರ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿದ್ದೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಬಟನನ್ನು ಮರೆಯದೆ ನೋಡಿ. ಇದು ಎಕ್ಸ್ಪಲ್ಸು 210 ಟ್ರಯಲ್ ನೋಡ್ತಾಯಿದ್ದೀವಿ. ಗಾಡಿ ಹೊಸ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿದ್ವಿ. ಅದರಿಂದ ಟ್ರಯಲ್ ನೋಡಿಬಿಟ್ಟು ಗಾಡಿನ ರೆಡಿ ಮಾಡಿ ಕೊಟ್ಟಿದ್ದೀವಿ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಬಟನನ್ನು ಮರೆಯದೆ ಬನ್ನಿ ಸಿಗೋಣ.